ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇಲ್ಲಿಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2025ನೇ ಇಸವಿಯ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ದಿವಸ ನಾವು PSI ಪತ್ರಿಕೆ 1ರ ಕಲಿಕೆಯನ್ನು ನಾನು ಮತ್ತೆ ನಿಮ್ಮ ಜೊತೆ ಕಲಿಯುವ ಪಯಣವನ್ನು ಆರಂಭಿಸ್ತಾ ಇದ್ದೀನಿ. ಅದರಿಂದ ಸ್ನೇಹಿತರೆ, ಏನಿದರ ಡೀಟೇಲ್ಸು ಅಂತ ಹೇಳಿದ್ರೆ, ಇದೇ ನವೆಂಬರ್ 3 ಸೋಮವಾರದಿಂದ ತರಗತಿಗಳು ಆರಂಭವಾಗುತ್ತವೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಪರದೆ ಮೇಲೆ ಕಾಣುವಂಥ ಫೋನ್ ನಂಬರ್ಗಳಿಗೆ ಫೋನಾಯಿಸಿ, ಅಥವಾ ನೀವು ನಮ್ಮನ್ನು ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ತಿರದ ಜ್ಞಾನಗಂಗೋತ್ರಿ ಕಚೇರಿಯಲ್ಲಿ ಭೇಟಿ ಮಾಡಬಹುದು. ಸರಿ ಅಲ್ವಾ? ಸರಿ, ಮಿಕ್ಕ ಏನೇನಿದೆ ಆ ಅಡ್ಮಿನಿಸ್ಟ್ರೇಟಿವ್ ಡೀಟೇಲ್ಸ್ ಏನೇನಿದೆ, ಫೀಸ್ ಏನು, ಡಿಸ್ಕೌಂಟ್ ಏನು, ಅಥವಾ ಹಳೆಯ ಸ್ನೇಹಿತರು ಏನಾದರೂ ಹೇಳೋದಿದ್ದರೆ ನೀವು ದಯವಿಟ್ಟು ಫೋನ್ ಮಾಡಿ ಅಥವಾ ಬನ್ನಿ ಜ್ಞಾನಗಂಗೋತ್ರಿಗೆ. ಇಲ್ಲಿ ನಮ್ಮ ಕೌನ್ಸಿಲರ್ಸ್ ಜೊತೆ ನೀವು ಮಾತಾಡಬಹುದು. ಸರಿ ಅಲ್ವಾ? ಇವತ್ತಿನ ಈ ಸೆಷನ್ನಲ್ಲಿ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಒಂದು ವಾಕ್ಯಬಂಧವನ್ನು, ಬಹಳ ಸರಳವಾದಂತಹ ಒಂದು ವಾಕ್ಯಬಂಧವನ್ನು ತಗೊಂಡು ಟ್ರಾನ್ಸ್ಲೇಷನ್ ಮಾಡೋದನ್ನು ಕಲ್ತ್ಕೊಂಡ್ಬಿಡೋಣ. ಯಾಕಂದರೆ ಇರೋ 3 ಸೆಕ್ಷನಲ್ಲಿ ಎಸ್ಸೆ, ನಮ್ಮದೇ ಪರಿಭಾಷೆ ಅಲ್ವಾ, ಯಾವ ಭಾಷೆ ಸುಲಭವೋ ಅದರಲ್ಲಿ ನಮ್ಮ ಪರಿಭಾಷೆಯಲ್ಲಿ ಬರಿತೀವಿ. ಇನ್ ದಿ ಲ್ಯಾಂಗ್ವೇಜ್ ವಿಚ್ ಎವರ್ ಇಸ್ ಕನ್ವೀನಿಯಂಟ್ ಟು ಅಸ್ ವಿ ರೈಟ್ ಇನ್ ಆರ್ ಪಾರ್ಲೆನ್ಸ್. ಪ್ರಿಸಿ ಅಂತ ಹೇಳಿದ್ರೆ ಸಂಕ್ಷಿಪ್ತ ಬರವಣಿಗೆ, ಇರುವಂತಹ ವಿಷಯವನ್ನು ನಾವು ಸ್ವಲ್ಪ ಮಾರ್ಪಡಿಸಿ ಬರಿಬೇಕು. ಅದೇ ಟ್ರಾನ್ಸ್ಲೇಷನ್ ಅಂದರೆ ಭಾಷೆಯನ್ನೇ ನಾವು ಬದಲು ಮಾಡಬೇಕು, ಭಾವನೆಯನ್ನು ಹಾಗೆ ಇಡಬೇಕು. ಓಕೆ, ಭಾವಾರ್ಥಕ್ಕೆ ಧಕ್ಕೆ ಬರಬಾರದು. ಸೊ ದಿ ಮೀನಿಂಗ್ ಆಫ್ ದಿ ಪ್ಯಾಸೇಜ್ ಗಿವನ್ ಶುಡ್ ಆಲ್ವೇಸ್ ಬಿ ರಿಟೈನ್ಡ್ ವಿತೌಟ್ ಎನಿ ಡಿಸ್ಟಾರ್ಷನ್, ಜಸ್ಟ್ ಚೇಂಜಿಂಗ್ ದಿ ಲ್ಯಾಂಗ್ವೇಜ್. ಹಾಗೆಂದರೆ ನಮ್ಮಲ್ಲಿ ಬಹಳಷ್ಟು ಜನ ಸ್ನೇಹಿತರು ಹೇಳುವಂಥದ್ದು ಇಂಗ್ಲೀಷ್ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ. ಇಂಗ್ಲೀಷ್ ಕಷ್ಟ ಇಲ್ಲ, ಸುಲಭವಾಗಿ ಕಲ್ತ್ಕೊಂಡ್ಬಿಡೋಣ. ಹಾಗಾದರೆ ಇವತ್ತಿನ ಈ ಒಂದು ಪ್ಯಾಸೇಜನ್ನು ನಾವು ಸೆಂಟೆನ್ಸಸ್ ಬ್ರೇಕ್ ಮಾಡಿಕೊಂಡು ಹೇಗೆ ಮಾಡೋದು, ಯೂಶುವಲ್ ಶಬ್ದಕೋಶ ಅಥವಾ ಗ್ಲಾಸರಿ ಹಾಕ್ಕೊಳ್ಳದೆ, ಇದನ್ನು ಮೊದಲೇ ಹೇಳಿದ್ದೀನಿ, ಬಹಳ ಸರಳವಾದಂತಹ ಎ ವೆರಿ ಸಿಂಪಲ್ ಪ್ಯಾಸೇಜ್. ಇದನ್ನು ನಾವು ಹೇಗೆ ಲೈನ್ ಬ್ರೇಕ್ ಮಾಡಿ ಹೇಗೆ ನಾವು ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಆಮೇಲೆ ಒಗ್ಗೂಡಿಸಿ ಒಂದು ವಾಕ್ಯಬಂಧವನ್ನಾಗಿಸೋದು ಅಂತ ಹೇಳಿ ನೋಡಿಬಿಡೋಣ. ಸರಿ, ಹಾಗಾದರೆ ಇವತ್ತಿನ ತರಗತಿಯನ್ನು ಆರಂಭಿಸಿಬಿಡೋಣ ಅಲ್ವಾ. ನಿಮಗೆ ತರಗತಿಗಳಲ್ಲಿ ವ್ಯಾಕರಣ ಒಂದೊಂದೇ, ಪ್ರತಿ ತರಗತಿಯಲ್ಲಿ ಬಹಳ ವಿಸ್ತೃತವಾಗಿ ನಿಮಗೆ ಲಭ್ಯವಿರುತ್ತೆ. ವಿ ವಿಲ್ ಬಿ ಲರ್ನಿಂಗ್ ದಿ ಇಂಗ್ಲಿಷ್ ಗ್ರಾಮರ್ ಇನ್ ಎ ವೆರಿ ಡೀಟೇಲ್ಡ್ ಮ್ಯಾನರ್ ಆ್ಯಸ್ ರಿಕ್ವೈರ್ಡ್ ಫಾರ್ ಆರ್ ಎಕ್ಸಾಮಿನೇಷನ್. ನಮ್ಮ ಪರೀಕ್ಷೆ ಡಿಮಾಂಡ್ ಏನಿದೆ ಅದಕ್ಕೆ ತಕ್ಕ ಹಾಗೆ ನಾವು ಕಲ್ತ್ಕೊಂಡ್ಬಿಡೋಣ. ಇವತ್ತು ಈ ಒಂದು ವಾಕ್ಯಬಂಧವನ್ನು ಅನುವಾದಿಸಿ ನೋಡೋಣ ಅಲ್ವಾ. ಲೆಟ್ ಅಸ್ ಜಸ್ಟ್ ಟ್ರಾನ್ಸ್ಲೇಟ್ ದಿಸ್ ಪ್ಯಾಸೇಜ್. ಸರಿ, ಏನಂತ ಹೇಳ್ತಿದ್ದಾರೆ, ಕೆಳಗಿನ ವಾಕ್ಯಬಂಧವನ್ನು ಇಂಗ್ಲೀಷ್ಗೆ ಅನುವಾದಿಸಿ ಅಂತ ಹೇಳ್ತಾ ಇದ್ದಾರೆ. ನಂಬಿಕೆ ಬದುಕಿನ ತಳಹದಿ ಅಂತ ಹೇಳಿಬಿಟ್ಟು ವಾಕ್ಯ ಆಗಲಿಲ್ಲ, ಆಪೋಷಣೋಕ್ತಿ ಆಯಿತು, ಅದು ಮುಂದುವರೆಸಿದ್ದಾರೆ. ಅದಕ್ಕೆ ಕಾಮ ಈ ಒಂದು ಪಂಕ್ಚುಯೇಷನನ್ನು ಹಾಕಿದ್ದಾರೆ. ಪ್ರತಿಯೊಬ್ಬನೂ ಒಂದಲ್ಲ ಒಂದು ನಂಬಿಕೆಯ ಊರುಗೋಲು ಹಿಡಿದು ಬದುಕಿನ ಹಾದಿಯಲ್ಲಿ ಮುನ್ನಡೆಯುತ್ತಾನೆ. ಎಲ್ಲರಿಗೂ ಸರಿ ಎನ್ನಿಸಿದ ನಂಬಿಕೆಯೊಂದು ಕೆಲವೊಮ್ಮೆ ನಮ್ಮ ನಂಬಿಕೆಯಾಗಬಹುದು, ಆದರೆ ಇನ್ನೂ ಕೆಲವೊಮ್ಮೆ ನಮಗೆ ಸರಿ ಎನ್ನಿಸಿದ ನಂಬಿಕೆಯೇ ಸರಿ ಎಂದು ನಾವು ತಿಳಿಯಬಹುದು. ಮೊದಲನೆಯದು ಸಾಮಾಜಿಕ ನಂಬಿಕೆ, ಎರಡನೆಯದು ವೈಯಕ್ತಿಕ ನಂಬಿಕೆ. ಆದರೆ ಒಂದು ಸಮಾಜದ ಬಹುಜನರು ನಂಬಿದ್ದ ಅಥವಾ ನಂಬಿರುವ ಸಾಮಾಜಿಕ ನಂಬಿಕೆ ಯಾವಾಗಲೂ ಸರಿಯಾಗಿಯೇ ಇರುತ್ತದೆ ಎಂದು ಹೇಳಲಾಗುವುದಿಲ್ಲ. ವ್ಯಕ್ತಿಯೂ ಕೂಡ ಸಮಾಜಕ್ಕಿಂತ ಭಿನ್ನವಾದ ನಂಬಿಕೆಯನ್ನು ಇರಿಸಿಕೊಳ್ಳಲೂಬಹುದು. ಮೂಢನಂಬಿಕೆ ಎಂದರೆ ಅತಾರ್ಕಿಕ, ಅವೈಜ್ಞಾನಿಕ, ಅವಾಸ್ತವವಾದುದನ್ನು ಸತ್ಯವೆಂದು ನಂಬಿಕೊಂಡು ಬರುವ ಭಾವನೆ. ಮೂಢನಂಬಿಕೆಗಳ ಪರಂಪರೆಗೆ ಹಿಂದುಳಿದ ಮುಂದುವರೆದ ದೇಶಗಳೆನ್ನದೇ ಪ್ರತಿಯೊಂದು ದೇಶದಲ್ಲೂ ಮೂಢನಂಬಿಕೆಗಳು ಇದ್ದೇ ಇರುತ್ತವೆ. ಧರ್ಮ, ಭಾಷೆ, ಜಾತಿ ಅಥವಾ ಮತ ಎಂಬ ಭೇದವಿಲ್ಲದೆ ಪ್ರಾಣಿ
ಪಕ್ಷಿ ಮನುಷ್ಯನೆನ್ನದೆ ಪ್ರತಿಯೊಂದರ ಪರವಾಗಿ ಅಥವಾ ಕುರಿತಾಗಿ ಪ್ರತಿಯೊಂದು ದೇಶದಲ್ಲೂ ಮೂಢನಂಬಿಕೆಗಳು ಬಳಕೆಯಲ್ಲಿವೆ. ಸರಿನಾ? ಅಂದರೆ ಮಾತಾಡ್ತಾ ಇರೋದು ನಂಬಿಕೆಯಲ್ಲಿ ಮೂಢನಂಬಿಕೆಯ ಬಗ್ಗೆ ಸ್ವಲ್ಪ ವಿಸ್ತರಿಸಿದ್ದಾರೆ 2ನೇ ಭಾಗದಲ್ಲಿ ಅಂತ. ನಾವಿವಾಗ ಏನು ಮಾಡೋಣ ಅಂತ ಹೇಳಿದ್ರೆ, ಇಲ್ಲಿ ವೊಕ್ಯಾಬ್ಯುಲರಿ ಅಥವಾ ಯಾವುದಾದರೂ ಕಠಿಣ ಪದಗಳಿಗೆ ಇದು ವಾಕ್ಯಬಂಧನೇ ತುಂಬ ಸರಳವಾದದ್ದು, ಆದರೆ ಒಂದೊಂದು ಪದಕ್ಕೆ ಇಂಗ್ಲೀಷಲ್ಲಿ ಏನಂತೀವಿ ಅನ್ನುವಂಥದ್ದನ್ನು ನಾವು ನೋಡಿಬಿಡೋಣ, ಬರ್ಕೊಂಬಿಡೋಣ. ಅದಾದ ನಂತರ ಇಲ್ಲೇನಂತ ಹೇಳಿದ್ರೆ, ನಾವು ಒಂದು ವಾಕ್ಯ, ಆಮೇಲೆ 2 ವಾಕ್ಯಗಳು, ಆಮೇಲೆ 3 ವಾಕ್ಯಗಳು, ತದನಂತರ 4 ವಾಕ್ಯಗಳನ್ನು ನಾವು ಬೇರೆ ಬೇರೆ ಸ್ಲೈಡಲ್ಲಿ ಕಲ್ತ್ಕೊಂಡು ಹೋಗೋಣ. ಆ ಸ್ಲೈಡ್ಸಲ್ಲಿ ನಾವು ಸಬ್ಜೆಕ್ಟು ವರ್ಬು ಯಾವ ಟೆನ್ಸಲ್ಲಿದೆ ಇದನ್ನು ನೋಡ್ಕೊಂಡು ಹೋಗ್ಬಿಟ್ರೆ ನಾವು ತಪ್ಪು ಮಾಡುವಂಥದ್ದು ಬಹಳ ಕಮ್ಮಿ ಆಗುತ್ತೆ. ಟ್ರಾನ್ಸ್ಲೇಷನಲ್ಲಿ ಅಭ್ಯಾಸ ಹೀಗೆ ಮಾಡ್ತಾ ಏನಾಗುತ್ತೆ, ಟ್ರಾನ್ಸ್ಲೇಷನ್ 10 ಔಟ್ ಆಫ್ 10. ಹೌದಲ್ವಾ? ಪರೀಕ್ಷೆಯಲ್ಲಿ ನಮಗೆ 10ಕ್ಕೆ 10 ಅಂಕಗಳನ್ನು ಗಳಿಸುವ ಎಲ್ಲ ದ್ವಾರಗಳು ತೆರೆಯುತ್ತವೆ. ಓಕೆ, ಸೊ ನಾವು ಜಸ್ಟ್ ಲೆಟ್ ಅಸ್ ಲರ್ನ್ ದಿಸ್. ನಾವೀಗ ಮೊದಲನೇ ಪದ ಏನಪ್ಪ ಅಂತ ಹೇಳಿದ್ರೆ ನಂಬಿಕೆ ಅಂತ ಹೇಳ್ತಾ ಇದ್ದಾರೆ. ನಂಬಿಕೆ ಅಂತಂದರೆ ನಾ ಯಾವ್ಯಾವುದೆಲ್ಲ ಪದಗಳನ್ನು ನಂಬಿಕೆ ಅಂದರೆ ನಾ ಯಾವ್ಯಾವುದೆಲ್ಲ ಪದಗಳನ್ನು ಬಳಸಬಹುದು ಇಂಗ್ಲೀಷಲ್ಲಿ. ನಂಬಿಕೆ ಅಂತಂದರೆ ಒಂದು ನಾನು ಬಳಸಬಹುದು, ಬಿಲೀಫ್ ಅಂತ ಬಳಸಬಹುದು. ಹೌದಾ? ಬಿಲೀಫ್ ಅಂತ ಬಳಸಬಹುದು. ಅದಲ್ಲದೆ ಫೇತ್ ಅಂತ ಬಳಸಬಹುದಾ ನಾನು ಅಂತ ಹೇಳಿದ್ರೆ ಫೇತ್ ಅಂತ ಕೂಡ ಬಳಸಬಹುದು. ಅಥವಾ ನಾನೇನಾದರೂ ಟ್ರಸ್ಟ್ ಅಂತ ಬಳಸ್ತೀನಿ ಅಂತ ಹೇಳಿದ್ರೆ ಟ್ರಸ್ಟ್ ಅಂತ ಹೇಳಿದಾಗ ಕೂಡ ಅದು ನಂಬಿಕೆ ಅಂತಲೇ ಅರ್ಥ ಆಗುತ್ತಲ್ವ. ಅದರಿಂದ ಆ ಪದವನ್ನು ಬಳಸಬಹುದಾ? ಅದೂ ಬಳಸಬಹುದು. ನೋಡಿ, ಇವೆಲ್ಲವೂ ಕೂಡ ನಂಬಿಕೆಗೆ ಸರಿಯಾದದ್ದೇ ಆದ ತರ್ಜುಮೆ ಆದರೂ ಕೂಡ ನಾವು ಈ ಸಂದರ್ಭಕ್ಕೆ ಅನುಸಾರವಾಗಿ ಕಾಂಟೆಕ್ಸ್ಚುಯಲಿ ಯಾವ ಪದವನ್ನು ಬಳಸಬಹುದು ಅಂತ ಅದನ್ನು ಆಯ್ಕೆ ಮಾಡ್ಕೋಬೇಕು. ಇದು ಹೆಂಗೆ ಗೊತ್ತಾಗುತ್ತೆ, ಹೆಂಗೆ ಬರುತ್ತೆ, ಎಕ್ಸಾಮಲ್ಲಿ ತೊಂದರೆ ಆಗಲ್ವ? ಆಗೋದೇ ಇಲ್ಲ. ಯಾಕಂತಂದರೆ ನಾವು ಪ್ರಾಕ್ಟೀಸ್ ಸೆಷನ್ಸಲ್ಲಿ ಅಷ್ಟು ಪ್ರಾಕ್ಟೀಸನ್ನು ಮಾಡಿಬಿಟ್ಟಿರ್ತೀವಿ, ತೊಂದರೆ ಆಗೋದಿಲ್ಲ, ನಾವು ಕಲ್ತ್ಕೊಂಡ್ಬಿಡ್ತೀವಿ. ಸರಿ ಅಲ್ವಾ? ಇಲ್ಲಿ ನಂಬಿಕೆ ಅಂತ ಹೇಳಿದ್ರೆ ಈ ಪ್ಯಾಸೇಜಿಗೆ ಸಂಬಂಧಿಸಿದಂತೆ ಬಿಲೀಫ್ ಅನ್ನುವಂಥದ್ದು ಸರಿಯಾದ ಆಯ್ಕೆಯಾಗಿದೆ. ಆದ್ದರಿಂದ ನಾನಿಲ್ಲಿ ಫೇತ್ ಅಥವಾ ಟ್ರಸ್ಟ್ ಅನ್ನುವ ಪದಗಳನ್ನು ಬಳಸೋದಿಲ್ಲ. ಸರಿ ಅಲ್ವಾ? ಬದುಕಿನ ತಳಹದಿ ಬುನಾದಿ, ಇದಕ್ಕೆ ನಾವೇನಂತ ಹೇಳೋಣ? ಫೌಂಡೇಶನ್ ಅಂತ ಹೇಳೋಣ. ಫೌಂಡೇಶನ್ ಅಂತ ಹೇಳೋಣ ಅಲ್ವಾ? ಪ್ರತಿಯೊಬ್ಬನೂ ಒಂದಲ್ಲೊಂದು ನಂಬಿಕೆಯ ಊರುಗೋಲು ಅಂತಂದರೆ ನಾವೇನಂತ ಬರಿಬಹುದು? ಇಲ್ಲಿ ವಾಕಿಂಗ್ ಸ್ಟಿಕ್ಕು ಅದೆಲ್ಲ ಬರೆಯೋಕ್ಕಾಗಲ್ಲ. ಊರುಗೋಲು ಅನ್ನುವುದರ ಭಾವಾರ್ಥವೇನು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಸಪೋರ್ಟ್ ಅನ್ನುವ ಅರ್ಥದಲ್ಲಿ ಈ ಒಂದು ವಾಕ್ಯಬಂಧದಲ್ಲಿ ಬಳಸಲಾಗಿದೆ. ದಿಸ್ ಪ್ಯಾಸೇಜ್ ಕಂಟೈನ್ಸ್ ಮೀನಿಂಗ್ ಟು ಸೇ ಊರುಗೋಲು ಅಂತಂದರೆ ಸಪೋರ್ಟ್ ಅಂತ ಹಿಡಿದು ಬದುಕಿನ ಹಾದಿಯಲ್ಲಿ ಪಾತ್ ಆಫ್ ಲೈಫ್ ಅಲ್ವಾ? ಬದುಕಿನ ಹಾದಿಯಲ್ಲಿ ಮುನ್ನಡೆಯುತ್ತಾನೆ. ಹಾದಿ ನಾನೇನು ಬರಿಬಹುದು? ಪಾತ್ ಅಂತ ಬರಿಬಹುದು. ವೇ ಅಂತ ಬರೆಯೋಕ್ಕಾಗಲ್ವಾ? ವೇ ಅನ್ನೋದು ಹಾದಿ ಅನ್ನೋದಕ್ಕೆ ಸರಿ. ಅವೆನ್ಯೂ ಅಂತ ಬರೆಯೋಕ್ಕಾಗಲ್ವಾ? ಅವೆನ್ಯೂ ಅನ್ನುವಂಥದ್ದು ಸರಿ. ಆದರೆ ಇಲ್ಲಿ ನಾವು ಬರಿತಾ ಇರುವಂಥ ವಾಕ್ಯಬಂಧದ ಪ್ಯಾಸೇಜಿನ ಸಂದರ್ಭಕ್ಕೆ ಕಾಂಟೆಕ್ಸ್ಟಿಗೆ ಸರಿಯಾಗುವಂಥದ್ದು ಪಾತ್ ಅನ್ನುವಂತಹ ಪದ. ಓಕೆನಾ? ಎಲ್ಲರಿಗೂ ಸರಿ ಎನ್ನಿಸಿದ ನಂಬಿಕೆಯೊಂದು ಕೆಲವೊಮ್ಮೆ ನಮ್ಮ ನಂಬಿಕೆಯಾಗಬಹುದು. ಸರಿ ಅಲ್ವಾ? ನಂಬಿಕೆ ಎಲ್ಲೆಲ್ಲಿ ಬಳಸ್ತೀವಿ ಈ ಪ್ಯಾಸೇಜಲ್ಲಿ? ನಂಬಿಕೆ ಅನ್ನುವಂಥ ಪದಕ್ಕೆ ಬಿಲೀಫ್ ಅನ್ನುವ ಇಂಗ್ಲಿಷ್ ಪದವನ್ನು ಬಳಸೋಣ. ಫೇತ್ ಅಥವಾ ಟ್ರಸ್ಟ್ ಅನ್ನೋದು ಬರೋದಿಲ್ಲ ಅನ್ನೋದು ನಮಗೆ ಮನದಟ್ಟಾಗ್ಬಿಟ್ಟಿದೆ. ಈ 2 ಪದಗಳನ್ನು ಬಳಸೋದು ಬೇಡ ಈ ವಾಕ್ಯಕ್ಕೆ ಅಥವಾ ಈ ವಾಕ್ಯ ಬಂಧಕ್ಕೆ ಸಂಬಂಧಿಸಿದಂತೆ. ಸರಿ ಅಲ್ವಾ? ಆದರೆ ಇನ್ನೂ ಕೆಲವೊಮ್ಮೆ ನಮಗೆ ಸರಿ ಎನ್ನಿಸಿದ ನಂಬಿಕೆಯೇ ಸರಿ ಎಂದು ನಾವು ತಿಳಿಯಬಹುದು ಅಂತ ಹೇಳ್ತಾ ಇದ್ದಾರೆ. ಮೊದಲನೆಯದು ಸಾಮಾಜಿಕ ನಂಬಿಕೆ. ಸಾಮಾಜಿಕ ನಂಬಿಕೆ ಅಂದರೆ ಸೋಷಿಯಲ್ ಬಿಲೀಫ್.
ಸೋಷಿಯಲ್ ಬಿಲೀಫ್, ಸಾಮಾಜಿಕ ನಂಬಿಕೆ. ಎರಡನೆಯದು ವೈಯಕ್ತಿಕ ನಂಬಿಕೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎರಡನೆಯದು ಪರ್ಸನಲ್ ಬಿಲೀಫ್ ಅಂತ ಹೇಳೋಣ ಅಲ್ವಾ. ಆದರೆ ಒಂದು ಸಮಾಜದ ಬಹುಜನರು ಅಂತ ಹೇಳಿದ್ರೆ ಮೆಜಾರಿಟಿ ಅಂತ ಅಂದ್ಕೊಳ್ಳೋಣ. ಮೆಜಾರಿಟಿ ಆಫ್ ದಿ ಪೀಪಲ್ ಅಥವಾ ಮೋಸ್ಟ್ ಆಫ್ ದಿ ಪೀಪಲ್ ನಂಬಿದ್ದ ಅಥವಾ ನಂಬಿರುವ ಸಾಮಾಜಿಕ ನಂಬಿಕೆ ಯಾವಾಗಲೂ ಸರಿಯಾಗಿಯೇ ಇರುತ್ತದೆ ಎಂದು ಹೇಳಲಾಗುವುದಿಲ್ಲ. ಯಾವಾಗಲೂ ಇದೇ ಸರಿ ಅಂತ ಹೇಳಕ್ಕಾಗಲ್ಲ. ವ್ಯಕ್ತಿಯೂ ಕೂಡ ಸಮಾಜಕ್ಕಿಂತ ಭಿನ್ನ ಅಂತ ಹೇಳಿದ್ರೆ ನಾವಿದನ್ನು ಡಿಫರೆಂಟ್ ಅಂತ ಹೇಳೋಣ. ಭಿನ್ನ ಅಂದರೆ ಡಿಫರೆಂಟ್ ಅಂತ ಹೇಳೋಣ ಅಲ್ವಾ. ನಂಬಿಕೆಯನ್ನು ಇರಿಸಿಕೊಳ್ಳಲೂಬಹುದು, ಸರಿ ಅಲ್ವಾ. ಮೂಢನಂಬಿಕೆ ಅಂತಂದರೆ ಏನು ಬರಿಬಹುದು? ಡಾಗ್ಮಾ ಅಂತ ಬರಿಬಹುದು. ಸರಿಯಾದ ಪದವೇ? ಸರಿಯಾದ ಪದ ಡಾಗ್ಮಾ ಅಥವಾ ಸೂಪರ್ಸ್ಟಿಷನ್ ಅಂತ ಹೇಳಿದ್ರೆ ಅದು ಕೂಡ ಸರಿಯಾದಂತಹ ಪದ. ಎರಡರಲ್ಲಿ ಯಾವುದನ್ನಾದರೂ ಬಳಸಬಹುದು. ನೋಡಿ, ಬಿಲೀಫ್ ಹೇಳುವಾಗ ಅದನ್ನೇ ಬಳಸಿ ಫೇತು ಟ್ರಸ್ಟ್ನ ಬಳಸೋ ಹಂಗಿಲ್ಲ ಅಂತ ಹೇಳಿದೆ. ಆದರೆ ಇಲ್ಲಿ ಮೂಢನಂಬಿಕೆಗೆ ಡಾಗ್ಮಾ ಅಥವಾ ಸೂಪರ್ಸ್ಟಿಷನ್ ಯಾವುದೇ ಪದವನ್ನು ಕೂಡ ಬಳಸಬಹುದು. ಅತಾರ್ಕಿಕ, ತರ್ಕ, ಲಾಜಿಕ್. ಅತಾರ್ಕಿಕ ಅಂದರೆ ಇಲ್ಲಾಜಿಕಲ್ ಅಂತ ಹೇಳೋಣ. ತರ್ಕವೇ ಇಲ್ಲದಂಥದ್ದು, ಆಲೋಚನೆ ಇಲ್ಲದಂಥದ್ದು ಇಲ್ಲಾಜಿಕಲ್. ವೈಜ್ಞಾನಿಕ ಸೈಂಟಿಫಿಕ್. ಅವೈಜ್ಞಾನಿಕ ಅಂತ ಹೇಳಿದ್ರೆ ಅನ್ಸೈಂಟಿಫಿಕ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಾಜಿಕಲ್, ಅನ್ಸೈಂಟಿಫಿಕ್, ವಾಸ್ತವವಲ್ಲದ್ದು ಅಂತ ಹೇಳಿದ್ರೆ ಇದು ಅನ್ರಿಯಲ್ ಅಂತ ಹೇಳೋಣ ಅಲ್ವಾ. ವಾಸ್ತವವಲ್ಲದ್ದು ಅಂದರೆ ಅನ್ರಿಯಲ್, ಸರಿನಾ. ಅವಾಸ್ತವವಾದುದನ್ನು ರಾದರ್ ಸತ್ಯವೆಂದು, ಸತ್ಯ ಅಂತ ಹೇಳಿದ್ರೆ ಇಲ್ಲಿ ನಾವು ಟ್ರೂತ್ ಅಂತ ಬರೆಯೋಣ. ನಂಬಿಕೊಂಡು ಬರುವ ಭಾವನೆ ಅಂತ ಹೇಳಿದ್ರೆ ಇಟ್ ಈಸ್ ಅ ಫೀಲ್ ಅಥವಾ ಇಟ್ ಈಸ್ ಇಲ್ಲಿ ಸರಿಯಾಗಿ ಹೇಳಬೇಕಂದ್ರೆ ಥಾಟ್ ಅಂತ ಹೇಳಬಹುದು. ಥಾಟ್ ಒಂದು ಆಲೋಚನೆ, ಒಂದು ಯೋಚನೆ ಅಂತ ಹೇಳುವಂಥದ್ದಕ್ಕೆ ಹೇಳ್ತೀವಿ, ಸರಿ ಅಲ್ವಾ. ಮೂಢನಂಬಿಕೆಗಳ ಪರಂಪರೆ ಅಂತ ಹೇಳಿದ್ರೆ ಇಲ್ಲಿ ನಾವು ಹೆರಿಟೇಜ್ ಅನ್ನುವಂಥ ಪದವನ್ನು ಬಳಸಬಹುದಾ? ಸರಿಯಾಗಲ್ಲ. ಇಲ್ಲಿ ಮೂಢನಂಬಿಕೆ ಅಂದರೆ ಸಂಪ್ರದಾಯಕ್ಕೆ ಟ್ರೆಡಿಷನ್ ಅಂತೀವಿ. ಆದರೆ ಇಲ್ಲಿ ಬರೆದಿರುವಂಥ ಕಾಂಟೆಕ್ಸ್ಟಿಗೆ ಇಲ್ಲಿ ಟ್ರೆಡಿಷನ್ ಅಂತನಾದರೂ ಬಳಸಬಹುದು ಅಥವಾ ಪ್ರಾಕ್ಟೀಸಸ್ ಅಂತ ಬೇಕಾದರೆ ಬಳಸಬಹುದು. ಅಂದರೆ ಆಚರಣೆ ಅನ್ನುವಂಥ ಅರ್ಥದಲ್ಲಿ ಪರಂಪರೆ ಅನ್ನೋದನ್ನು ಬಳಸಲಾಗಿದೆ. ಪ್ರಾಕ್ಟೀಸಸ್. ಹಿಂದುಳಿದ ಅಂದರೆ ಬ್ಯಾಕ್ವರ್ಡ್ ಅಥವಾ ಡೆವಲಪಿಂಗ್. ಬ್ಯಾಕ್ವರ್ಡ್ ಅಂತಲೇ ಅನ್ನೋಣ ಬಿಡಿ. ಮುಂದುವರೆದ ದೇಶಗಳೆನ್ನದೆ. ಮುಂದುವರೆದಾಗೆ ಏನಂತ ಬರೆಯೋಣಪ್ಪ? ಅಡ್ವಾನ್ಸ್ಡ್ ಅಂತ ಬರೆಯೋಣ. ಅಡ್ವಾನ್ಸ್ಡ್ ಅಂತ ಬ್ಯಾಕ್ವರ್ಡ್ ಆರ್ ಅಡ್ವಾನ್ಸ್ಡ್. ದೇಶಗಳೆನ್ನದೆ. ದೇಶ ಅಂದಾಗೆಲ್ಲನೂ ಕಂಟ್ರಿ ಅನ್ನಬೇಕು. ನೇಷನ್ ಅಂದಾಗೆಲ್ಲ ರಾಷ್ಟ್ರ ಅಂತ ಹೇಳಬೇಕು. ಇದನ್ನು ನಾವು ಪ್ರತ್ಯೇಕಿಸಲೇಬೇಕು. ತುಂಬ ಸಲ ಎರಡನ್ನು ಜಕ್ಸ್ಟಪೋಸ್ ಮಾಡಿಬಿಡ್ತೀವಿ. ಆ ಕಡೆ ಈ ಕಡೆ ಮಾಡೋದು ಬೇಡ. ಕಲಿತಾ ಇರೋದು ಜ್ಞಾನಗಂಗೋತ್ರಿ ಜೊತೆ, ಅದರಿಂದ ತಪ್ಪು ಮಾಡೋದು ಬೇಡ, ಸರಿ ಅಲ್ವಾ. ದೇಶಗಳೆನ್ನದೆ ಪ್ರತಿಯೊಂದು ದೇಶದಲ್ಲೂ ಮೂಢನಂಬಿಕೆಗಳು ಇರುತ್ತವೆ. ಸೂಪರ್ಸ್ಟಿಷನ್ಸ್ ಡೂ ಪ್ರಿವೇಲ್, ಸರಿ ಅಲ್ವಾ. ಧರ್ಮ, ರಿಲಿಜಿಯನ್. ಇಲ್ಲಿ ಧರ್ಮ ಅಂದರೆ ರಿಲಿಜಿಯನ್ ಅನ್ನುವ ಅರ್ಥದಲ್ಲೇ ಬಳಸಲಾಗಿದೆ. ಧರ್ಮ ಅಂದರೆ ಯಾವಾಗಲೂ ರೈಚಿಯಸ್ನೆಸ್,
ಸರಿಯಾದದ್ದು, ಎಲ್ಲರೂ ಒಪ್ಪುವಂಥದ್ದು, ನೀತಿ ಅನ್ನೋದಕ್ಕೆ ಧರ್ಮ ಅನ್ನೋದು ಸರಿಯಾದ ಅರ್ಥ. ಆದರೆ ಧರ್ಮವನ್ನು ನಾವು ಕೆಲವೊಂದ್ಸಲಿ ನಮ್ಮ ರಿಲಿಜಿಯನ್ನಿಗೆ ಬಳಸ್ತೀವಿ, ಅನ್ವಯಿಸ್ತೀವಿ. ಅದರಿಂದ ನೋಡ್ಕೊಂಬಿಡೋಣ. ಧರ್ಮ ಅಂತ ಹೇಳಿದ್ರೆ ರಿಲಿಜಿಯನ್ ಅಂತ ಹೇಳ್ತೀವಿ. ರಿಲಿಜಿಯನ್. ಭಾಷೆ ಅಂತಂದರೆ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಕ್ಯಾಸ್ಟ್, ಜಾತಿ ಅಂತ ಹೇಳಿದ್ರೆ ಕ್ಯಾಸ್ಟ್, CASTE, ಕ್ಯಾಸ್ಟ್. ದಯವಿಟ್ಟು ಎಲ್ಲರೂ ಕೂಡ ಬರೆಯುವ ಸ್ಪೆಲ್ಲಿಂಗ್ಗಳನ್ನು ಗುರ್ತು ಮಾಡ್ಕೊಳ್ತಾ ಇರಿ. ಪ್ರಿಂಟೆಡ್ ಒಂದೊಂದು ವಾಕ್ಯಕ್ಕೂ ನೋಡ್ಕೊಂಡು ಬಂದ್ಬಿಡ್ತೀವಲ್ಲ, ಅಲ್ಲಿದ್ದಿರತ್ತೆ. ನೀವು ಅದನ್ನು ಅಭ್ಯಾಸ ಮಾಡಲೇಬೇಕು, ಸರಿನಾ? ಅಥವಾ ಮತ. ಮತ ಅಂತಂದರೆ ಇಲ್ಲಿ ವೋಟ್ ಅಂತ ಬರಿಬಾರ್ದು. ಇಲ್ಲಿ ಮತ ಅಂತಂದರೆ ರೇಸ್ ಅಂತ ಅರ್ಥ. ರೇಸ್ಗೆ ಕೂಡ ಸ್ಪರ್ಧೆ ಅನ್ನುವಂಥ ಅರ್ಥವೂ ಇದೆ. ಆದರೆ ನಾವು ಆ ಅರ್ಥದಲ್ಲಿ ಬಳಸ್ತಾ ಇಲ್ಲ. ನಾವು ಬಳಸ್ತಿರೋದು ಮತ ಅಂತ ಹೇಳಿದ್ರೆ ಕುಲ, ಮತ, ರೇಸ್ ಅನ್ನುವಂಥ ಅರ್ಥದಲ್ಲಿ ಬಳಸ್ತಿದ್ದೀವಿ. ಎಂಬ ಭೇದವಿಲ್ಲದೆ, ಭೇದ ಅಂತಂದರೆ ನಾವೇನನ್ನೋಣ, ಡಿಸ್ಕ್ರಿಮಿನೇಷನ್ ಅಂತ ಹೇಳೋಣ ಅಲ್ವಾ? ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಡಿಸ್ಕ್ರಿಮಿನೇಷನ್ ಅಂತ ಹೇಳೋಣ. ಭೇದವಿಲ್ಲದೆ ಪ್ರಾಣಿ ಪಕ್ಷಿ ಮನುಷ್ಯನೆನ್ನದೇ. ಹೌದಾ? ಎಲ್ಲ ಜಾತಿ ಧರ್ಮಗಳಲ್ಲೂ ಎಲ್ಲರೂ ನಂಬ್ತೀವಿ. ಪ್ರಾಣಿ ಪಕ್ಷಿ ಮನುಷ್ಯ ಯಾವುದು ಭೇದನೇ ಇಲ್ಲ. ಹೌದಾ? ಪ್ರಾಣಿ ಬೆಕ್ಕಡ್ಡ ಬಂದ್ಬಿಟ್ರೆ ಅಪಶಕ್ನ ಅನ್ನುವಂಥದ್ದು, ಪಕ್ಷಿಯೇ ಗೂಬೆ ನೋಡ್ಬಿಟ್ಟು ಆಯಿತು ಬಿಡು ಅನ್ನುವಂಥದ್ದು. ಅಥವಾ ಮನುಷ್ಯ ಯಾರನ್ನು ನೋಡಿದೆ ನೀನು ಒಬ್ಬರೇ ಬರ್ತಾ ಇರೋದು ನೋಡಿದ್ಯಾ, ಅಥವಾ ಯಾರಾದರೂ ಹೆಂಗಸರನ್ನು ನೋಡಿದ್ರ, ಇದೆಲ್ಲ ಕೇಳ್ತೀವಲ್ಲ. ಯಾವುದೇ ಭೇದವಿಲ್ಲದೆ ಪ್ರಾಣಿ ಪಕ್ಷಿ ಮನುಷ್ಯನೆನ್ನದೆ ಪ್ರತಿಯೊಂದರ ಕುರಿತಾಗಿ ಪ್ರತಿಯೊಂದು ದೇಶದಲ್ಲೂ ಮೂಢನಂಬಿಕೆಗಳು ಬಳಕೆಯಲ್ಲಿವೆ. ಇನ್ ಪ್ರಾಕ್ಟೀಸ್ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟನ್ನ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಪದಶಃ ಅಂದರೆ ಎಲ್ಲೆಲ್ಲಿ ಅತಿ ಡಿಫಿಕಲ್ಟ್ ವರ್ಡ್ಸ್ ಇದೆ ಅದನ್ನು ನಾವು ನೋಡ್ಕೊಂಡ್ಬಿಟ್ವಿ. ಈಗೇನು ಮಾಡೋಣ ಅಂತ ಹೇಳಿದ್ರೆ, ಇಷ್ಟೂ ಪ್ಯಾಸೇಜನ್ನು ಒಂದೊಟ್ಟಿಗೆ ನಾವು ಟ್ರಾನ್ಸ್ಲೇಟ್ ಮಾಡಿ ನೋಡೋದು ಬೇಡ. ನಾವು ಹೆಂಗೆ ಮಾಡೋಣ ಅಂತಂದರೆ, ಫಸ್ಟ್ ಎಲ್ಲಿಗಪ್ಪ ಮುಗಿಯುತ್ತೆ ವಾಕ್ಯ, ಫಸ್ಟ್ ಮುಗಿಯೋದು ಮುನ್ನಡೆಯುತ್ತಾನೆ ಅನ್ನೋದಕ್ಕೆ ಫಸ್ಟ್ ಮುಗಿಯೋ ಅಂಥದ್ದು. ಸರಿ, ಮೊದಲನೇ ಒಂದು ವಾಕ್ಯವನ್ನು ಮೊದಲು ನೋಡೋಣ. ಆಮೇಲೆ ಒಂದು ವಾಕ್ಯಕ್ಕೆ ಮತ್ತೊಂದು ವಾಕ್ಯವನ್ನು ಹೇಗೆ ಹೊಸಿತಾರೆ, ಹೌ ಡು ದೇ ವೀವ್ ಸೆಂಟೆನ್ಸಸ್ ಟು ಮೇಕ್ ಅ ಮೀನಿಂಗ್ಫುಲ್ ಪ್ಯಾಸೇಜ್, ಅದನ್ನು ನೋಡ್ಕೊಂಬಿಡೋಣ. ಹಾಗಂತಂದರೆ ಎರಡು ವಾಕ್ಯಗಳು ಬರಬೇಕಲ್ವ. ಮೊದಲು ಒಂದು ವಾಕ್ಯ ಆಯಿತು, ಆಮೇಲೆ ಎರಡು ವಾಕ್ಯಗಳು. ಆದರೆ ಇನ್ನು ಇಲ್ಲಿಗೆ ಎರಡು ವಾಕ್ಯಗಳಾಗತ್ವೆ. ಅದಾದ ನಂತರ ಮೂರು ವಾಕ್ಯಗಳನ್ನು ನೋಡೋಣ ನಾವು. ಸಾಮಾಜಿಕ ನಂಬಿಕೆ, ವೈಯಕ್ತಿಕ ನಂಬಿಕೆ, ಸಮಾಜದ ಬಹುಜನರು ಅಲ್ವಾ. ಇಲ್ಲಿಗೆ ಮೂರು ವಾಕ್ಯಗಳಾಗುತ್ತವೆ. ಮೂರು ವಾಕ್ಯಗಳು. ಆ ನಂತರ ಬರುವಂಥ 4 ವಾಕ್ಯಗಳನ್ನು ನಾವು ನೋಡೋಣ. ಹಂತ 1, 2, 3, 4 ಫೇಸಸ್ ಅಲ್ವಾ. ಹಂತ 1, 2, 3, 4 ಅನ್ನುವಂತಹ ಬೇರೆ ಬೇರೆ ಹಂತಗಳನ್ನು ನಾವು ನೋಡ್ಕೊಂಡ್ಬಿಡೋಣ ಮತ್ತೆ. ಹೌದಾ? ಹಾಗಾದರೆ ಮೊದಲ ವಾಕ್ಯವನ್ನು ನೋಡೋಣ ಅಲ್ವಾ. ಇಲ್ಲಿ ನಂಬಿಕೆ ಬದುಕಿನ ತಳಹದಿ. ನೀವು ಆಮೇಲೆ ನಾನು ಫುಲ್ ಪ್ಯಾಸೇಜಿನ ಟ್ರಾನ್ಸ್ಲೇಷನನ್ನು ಕೂಡ ಕೊಡ್ತೀನಿ. ಇದು ವಾಕ್ಯವಾಗೋದಿಲ್ಲ ಆ ಪೋಷಣೋಕ್ತಿ ಅಂದೆ. ಹಾದಿ, ತಳಹದಿ ಇಷ್ಟೇ ಹೇಳಿದಾರಲ್ವ. ಇಲ್ಲಿ ಎಲ್ಲಿ ನಾವು ಕ್ರಿಯಾಪದವನ್ನು ಗುರುತು ಮಾಡೋಕ್ಕಾಗುತ್ತೆ, ಕ್ರಿಯಾಪದ ಗುರ್ತೇ ಮಾಡೋಕ್ಕಾಗಲ್ಲ. ಆದ್ದರಿಂದ ಇದು ಆಪೋಷಣೋಕ್ತಿ. ಇಟ್ ಈಸ್ ನಾಟ್ ಎ ಸೆಂಟೆನ್ಸ್, ವಾಕ್ಯವಲ್ಲ ಇದು. ಇದನ್ನು ಬರೆಯೋಣ ಅಲ್ವಾ. ಸೊ ಆದ್ದರಿಂದ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಇಂಗ್ಲೀಷಲ್ಲಿ ಇದನ್ನು ಅನುವಾದಿಸಬೇಕಾದ್ರೆ ಯಾವುದಪ್ಪ ಸಬ್ಜೆಕ್ಟ್ ಯಾವುದು ಅಂತ ಹೇಳಿದ್ರೆ, ಈ ವಾಕ್ಯದಲ್ಲಿ ಇರುವಂತಹ ವಾಕ್ಯದ ವಿಷಯ ಸಬ್ಜೆಕ್ಟು ನಂಬಿಕೆ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ನಾವು ಬಿಲೀಫ್ ಅಂತ ಬರಿತೀವಿ. ಬದುಕಿನ ತಳಹದಿ ಅಂತ ಹೇಳಿದ್ರೆ ನಮಗೆ ಗೊತ್ತಾಯಿತು, ಫೌಂಡೇಶನ್ ಆಫ್ ಲೈಫ್ ಅನ್ನೋದು ಬರೆದು ಬಿಟ್ವಿ. ಆದರೆ ಇದರ ಹಿಂದೆ ನಾವು ಬರಿಬೇಕಾಗಿರುವಂಥ ಅಥವಾ ಸೇರಿಸಬೇಕಾಗಿರುವಂಥ ಆರ್ಟಿಕಲ್ ಡೆಫಿನೆಟ್, ಸೂಚಕ. ಇದು ನಿರ್ದಿಷ್ಟ ಸೂಚಕವನ್ನು ಸೇರಿಸಬೇಕು. ಹಾಗೆಯೇ ಇದನ್ನು ನಾನು ಮುಂದುವರಿಸಬೇಕು ಅಂದಾಗ್ಯೂ ಕೂಡ ನಾನೊಂದು ಕ್ರಿಯಾಪದವನ್ನು ಸೇರಿಸಬೇಕು. ಆ ಕ್ರಿಯಾಪದ
ಈಸ್ ಅಂದರೆ ನಾನ್ ಆ್ಯಕ್ಷನ್ ವರ್ಬ್, ಕ್ರಿಯೆಯನ್ನು ಮಾಡದ ಸೂಚಿಸುವ ಮಾತ್ರದ ಕ್ರಿಯಾಪದ, ಸರಿ ಅಲ್ವಾ? ಅದನ್ನು ಈಸ್ ಅಂತ ಹೇಳಿ. ಸೊ ಬಿಲೀಫ್ ಇಸ್ ದಿ ಫೌಂಡೇಶನ್ ಆಫ್ ಲೈಫ್. ಮುಂದುವರಿಸಿ ಮತ್ತೆ ಪ್ರತಿಯೊಬ್ಬನು, ಎವ್ರಿ ಒನ್, ಒಂದಲ್ಲ ಒಂದು, ಒನ್ ಮೂವ್ಸ್, ಒಂದಲ್ಲ ಒಂದು ನಂಬಿಕೆಯ ಊರುಗೋಲು ಹಿಡಿದೇ ಬದುಕಿನ ಹಾದಿಯಲ್ಲಿ ಮುನ್ನಡೆಯುತ್ತಾನೆ ಅಂತಂದರೆ ಇಲ್ಲಿ ನಾವು ಬರೆದಿರುವಂಥದ್ದು ಮೂವ್ಸ್. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಯಾವಾಗೂ ಅಷ್ಟೇ ನಾವು ಕನ್ನಡದಲ್ಲಿ ಕ್ರಿಯಾಪದವನ್ನು ಕೊನೆಯಲ್ಲಿ ಬರಿತೀವಿ, ಹೌದಾ? ರಾಮನು ಕಾಡಿಗೆ ಹೋದನು, ರಾಮ ವೆಂಟ್ ಟು ಫಾರೆಸ್ಟ್. ಇಲ್ಲಿ ಹಾಗಲ್ಲ, ಇಂಗ್ಲೀಷಲ್ಲಿ ಏನು ಮಾಡ್ತೀವಿ, ಸಬ್ಜೆಕ್ಟ್ ಯಾವುದಿದೆಯಲ್ಲ ಸಬ್ಜೆಕ್ಟಿನ ಪಕ್ಕದಲ್ಲೇ ಕ್ರಿಯಾಪದವನ್ನು ಸೇರಿಸ್ಬಿಡ್ತೀವಿ. ಹಾಗಾಗಿ ಪದಗಳು ಕನ್ನಡದಲ್ಲಿರುವಂಥದ್ದು ಇಂಗ್ಲೀಷಲ್ಲಿ ಬದಲಿ ಆದಾಗ ಮಾತ್ರ, ಅದರ ಸ್ಥಳಗಳನ್ನು ಬದಲಿ ಮಾಡಿಕೊಂಡಾಗ ಮಾತ್ರ ನಮಗೆ ಅದು ಒಂದು ಮೀನಿಂಗ್ ಕೊಡುವಂತಹ ಒಂದು ಪ್ರಾಗ್ಮ್ಯಾಟಿಕ್, ಅರ್ಥಗರ್ಭಿತವಾದಂತಹ ವಾಕ್ಯವಾಗುತ್ತೆ. ಅದನ್ನು ನಾವಿಲ್ಲಿ ನೋಡ್ಕೊಂಬಿಡೋಣ. ಎವ್ರಿ ಒನ್ ಮೂವ್ಸ್ ಫಾರ್ವರ್ಡ್ ಅಂದರೆ ಮುನ್ನಡೆ ಅಂತ ಹೇಳಿ. ಆನ್ ದಿ ಪಾತ್ ಆಫ್ ಲೈಫ್, ನಾ ಹೇಳದೆ ಮೊದಲೇನೆ ಏನಂತ, ಬದುಕಿನ ಹಾದಿ ಅಂತ ಹೇಳದೆ. ಆನ್ ದಿ ಪಾತ್ ಆಫ್ ಲೈಫ್, ಹೋಲ್ಡಿಂಗ್ ಆನ್ ಅಂದರೆ ಊರುಗೋಲು ಹಿಡಿದು ಅಂತ ಹೇಳ್ತಾ ಇದ್ದಾರೆ. ಹಿಡಿದು, ಹೋಲ್ಡಿಂಗ್ ಆನ್ ಟು ಒನ್ ಆರ್ ದಿ ಅದರ್ ಸಪೋರ್ಟ್ ಆಫ್ ಬಿಲೀಫ್ ಅಲ್ವಾ? ನಾವು ಎಲ್ಲರೂ ಕೂಡ ಈ ಜಗತ್ತು ನಿಂತಿರೋದೇ ನಂಬಿಕೆ ಮೇಲೆ. ನಾಳೆ ಬೆಳಗ್ಗೆ ಮತ್ತೆ ನಾನು ಬಂದು ಪಾಠ ಮಾಡ್ತೀನಿ ಅನ್ನುವಂಥದ್ದು, ಸೂರ್ಯನ ನೋಡ್ತೀನಿ ಅನ್ನುವಂಥದ್ದು ನಂಬಿಕೆ ಅಲ್ವಾ? ಆದ್ದರಿಂದ ಆ ನಂಬಿಕೆಯ ಒಂದು ಊರುಗೋಲನ್ನು ಹಿಡಿದೇ ಮುಂದೆ ನಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ವಿಚಾರ ಇಲ್ಲಿ ದಿ ಇರ್ಬೋದು, ಆನ್ ಇರ್ಬೋದು, ಅಥವಾ ಟು ಇರಬಹುದು, ಆರ್ ಅನ್ನುವಂಥ ಪದವನ್ನು ಬಳಸಿದ್ದಿರಬಹುದು. ಈ ಎಲ್ಲವನ್ನು ಕೂಡ ಸ್ನೇಹಿತರೆ ಕನೆಕ್ಟರ್ಸ್ ಆಗಿ, ವ್ಯಾಕರಣದ ಭಾಗವಾಗಿ, ವಾಕ್ಯದಲ್ಲಿ ಬಳಸುವ ಪರಿಯಾಗಿ ನಾವು ಬಹಳ ವಿಸ್ತೃತವಾಗಿ ತರಗತಿಯಲ್ಲಿ ಕಲಿತ್ಕೊಳ್ಳೋಣ, ಸರಿ ಅಲ್ವಾ? ಹಾಗಾದರೆ ಮುಂದುವರಿಯೋಣ ಅಲ್ವಾ? ಇದು ಒಂದು ವಾಕ್ಯವಾಯಿತು. ಎರಡನೇ ವಾಕ್ಯವನ್ನು ನೋಡೋಣ ಮತ್ತೆ. ಓಕೆ, ಎಲ್ಲರಿಗೂ ಸರಿ ಅನ್ನಿಸಿದ ಕೆಲವು ನಂಬಿಕೆಯೊಂದು ಕೆಲವೊಮ್ಮೆ ನಮ್ಮ ನಂಬಿಕೆಯಾಗಬಹುದು. ಯಾಕೆ? ಸರಿ ಎನ್ನಿಸು ಅನ್ನೋದಕ್ಕೆ ನಾವು ಏನಂತ ಬರಿತಾ ಇದ್ದೀವಿ? ಎನ್ನಿಸು ಅನ್ನುವಂಥದ್ದಕ್ಕೆ ನಾವು ಥಾಟ್ ಅಂತ ಹೇಳಿ ಬರಿತೀವಿ. ಥಾಟ್ ಅನ್ನುವಂಥದ್ದು ಕ್ರಿಯಾಪದವೂ ಆಗಬಹುದು ಅಥವಾ ಅಬ್ಸ್ಟ್ರಾಕ್ಟ್ ನೌನ್, ಅವ್ಯಕ್ತ ನಾಮಪದವೂ ಆಗಬಹುದು. ಎಲ್ಲಿ ಏನಾಗುತ್ತೆ ನಾವು ಕಲ್ತ್ಕೊಳ್ತೀವಲ್ಲ, ತರಗತಿಯಲ್ಲಿ ನೋಡ್ಕೊಂಬಿಡೋಣ ಅಂತ ಹೇಳಿ ಥಾಟ್ ರೈಟ್, ಸರಿ ಎನ್ನಿಸಿದ ಅಂತ ಹೇಳಿಬಿಟ್ಟು ಎ ಬಿಲೀಫ್ ದಟ್ ಈಸ್ ಥಾಟ್ ರೈಟ್ ಬೈ ಎವ್ರಿ ಒನ್, ಎಲ್ಲರೂ ಕೂಡ ಸರಿ ಎನ್ನಿಸಿದ ನಂಬಿಕೆ. ಮೇ ಸಮ್ಟೈಮ್ಸ್ ಅಂತ ಹೇಳ್ತಾ ಇದ್ದಾರೆ, ಕೆಲವೊಮ್ಮೆ ಹಾಗೆ ಬಹುದು ಅಂತ ಬರೆದಿದ್ದಾರೆ. ನಂಬಿಕೆ ಆಗುತ್ತೆ ಅಂತ ಬರೀಲಿಲ್ಲ, ಆಗಬಹುದು ಅಂತ. ಅದಕ್ಕೆ ನಾನು ಬಳಸಿರುವಂಥ ಪದ ಮೇ ಅಂತ ಹೇಳಿ ಬಳಸಿದ್ದೀನಿ. ಸ್ನೇಹಿತರೆ, ನೀವು ಗಮನಿಸ್ತಾ ಬಂದರೆ ಇಂಗ್ಲೀಷಲ್ಲಿರುವ ಯಾವ ಅಥವಾ ಕನ್ನಡದಲ್ಲಿರುವ ಯಾವ ಒಂದು ಪದವನ್ನು ನಾವು ಟ್ರಾನ್ಸ್ಲೇಟ್ ಮಾಡುವಾಗ ನಾವು ಬಿಟ್ಟಿಲ್ಲ, ಹಾಗೆ ಯಾವ ಒಂದು ಪದವನ್ನು ಹೊಸತಾಗಿ ನಮ್ಮದಾಗಿ ಸೇರಿಸಿಲ್ಲ. ಕನೆಕ್ಟರ್ಗಳು ಎಲ್ಲೆಲ್ಲಿ ಬೇಕೋ ಅಲ್ಲಿ ಸೇರಿಸ್ಕೊಂಡು ಇದನ್ನು ಮೀನಿಂಗ್ಫುಲ್ ಮಾಡಿದ್ದೀವಾಗಲಿ ನಾವು ಮತ್ತಿನ್ಯಾವುದೇ ಮಾರ್ಪಾಟನ್ನು ಮಾಡಿಲ್ಲ ಅನ್ನುವಂಥದ್ದನ್ನು ಮನದಟ್ಟು ಮಾಡ್ಕೊಂಬಿಡಿ ಹೇಳ್ತಿದ್ದಾರೆ. ಆದರೆ ಇನ್ನೂ ಕೆಲವೊಮ್ಮೆ ನಮಗೆ ಸರಿ ಎನ್ನಿಸಿದ ನಂಬಿಕೆಯೇ ಸರಿ ಅಂದು ಯಾರು ನಂಬ್ತಾರೋ ಬಿಡ್ತಾರೋ, ನನಗೆ ಸರಿ ಅನ್ನಿಸ್ತಿದೆ ನಾನು ನಂಬ್ತೀನಿ ಅಂತ ಹೇಳಿ. ಬಟ್ ಸಮ್ಟೈಮ್ಸ್ ವಿ ಮೇ ಬಿಲೀವ್, ಸರಿ ಎಂದು ನಾವು ತಿಳಿಯಬಹುದು. ವಿ ಮೇ ಬಿಲೀವ್ ಆರ್ ವಿ ಮೇ ಥಿಂಕ್, ಥಿಂಕ್ ಅಂತಲೂ ಹೇಳಬಹುದು, ಬಿಲೀವ್ ಅಂತಲೂ ಹೇಳಬಹುದು. ವಿ ಮೇ ಬಿಲೀವ್ ದಟ್ ವಾಟ್ ಎವರ್
ವಿ ಥಿಂಕ್ ಈಸ್ ದಿ ರೈಟ್ ಬಿಲೀಫ್. ನಾವು ಏನನ್ನು ಸರಿ ಅಂದ್ಕೊಳ್ತೀವಿ ಅದೇ ಸರಿ ಅಂತ ಕೂಡ ನಾವು ಅಂದ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಸರಿ ಅಲ್ವಾ? ಹೋಗೋಣ ಅಲ್ವಾ? ಹಾಗಾದರೆ ಮೂರನೇ ಹಂತ, 3 ವಾಕ್ಯಗಳು. ಮೊದಲನೆಯದು ಸಾಮಾಜಿಕ ನಂಬಿಕೆ. ದಿ ಫಸ್ಟ್ ಸೆಂಟೆನ್ಸ್, ದಿ ಫಸ್ಟ್ ಒನ್ ಈಸ್ ಅ ಸೋಷಿಯಲ್ ಬಿಲೀಫ್. ಎರಡನೆಯದು ವೈಯಕ್ತಿಕ ನಂಬಿಕೆ. ದಿ ಸೆಕೆಂಡ್ ಒನ್ ಈಸ್ ಅ ಪರ್ಸನಲ್ ಬಿಲೀಫ್. ವೈಯಕ್ತಿಕ ನಂಬಿಕೆ, ಪರ್ಸನಲ್ ಬಿಲೀಫ್. ಆದರೆ ಒಂದು ಸಮಾಜ ಸ್ವಲ್ಪ ಡಿಸ್ಟೆನ್ಸ್ ಆಗಿಬಿಟ್ಟಿದೆ. ಓಕೆ, ರೈಟ್. ಓಕೆ, ಒಂದು ಸಮಾಜ, ಬಹುಜನರು, ಸ್ಪೇಸ್ ಬಂದಿದೆ ಬರಬಾರ್ದು, ಬಹುಜನರು ನಂಬಿದ್ದ ಅಥವಾ ನಂಬಿರುವ ಸಾಮಾಜಿಕ ನಂಬಿಕೆ ಯಾವಾಗಲೂ ಸರಿಯಾಗಿಯೇ ಇರುತ್ತದೆ ಎಂದು ಹೇಳಲಾಗುವುದಿಲ್ಲ. ಅದು ಒಂದು ವಾಕ್ಯ. ನಂತರ ಎರಡನೇ ವಾಕ್ಯ, ಮೂರನೇ ವಾಕ್ಯ ಸ್ವಲ್ಪ ದೊಡ್ಡದಾಗಿದೆ. ಹೌದಾ? ದಿ ಫಸ್ಟ್ ಒನ್ ಈಸ್ ಅ ಸೋಷಿಯಲ್ ಬಿಲೀಫ್, ದಿ ಸೆಕೆಂಡ್ ಒನ್ ಈಸ್ ಅ ಪರ್ಸನಲ್ ಬಿಲೀಫ್. But it cannot be said social belief believed by the majority of people in a society is always right. ಯಾವಾಗಲೂ ಅದೇ ಸರಿ ಅಂತ ನಾವು ಹೇಳೋ ಹಂಗಿಲ್ಲ. ಸರಿ ಅಲ್ವಾ? ಸೊ ಇದಿಷ್ಟು ಮೂರನೇ ಹಂತ. ಹಾಗೆ ಕೊನೆಯ ಹಂತದಲ್ಲಿ ನಾವು 4 ವಾಕ್ಯಗಳನ್ನು ಕಲ್ತ್ಕೊಂಡ್ಬಿಡ್ತೀವಿ. ಸರಿ, ಇದನ್ನು ಎಸ್, ವಿ ವಿಲ್ ಜಸ್ಟ್ ಮೂವ್ ಇಟ್ ಹಿಯರ್. ಡಿಸ್ಟರ್ಬ್ ಆಗಲ್ಲ. ವ್ಯಕ್ತಿಯೂ ಕೂಡ ಸಮಾಜಕ್ಕಿಂತ ಭಿನ್ನವಾದ ನಂಬಿಕೆಯನ್ನು ಇರಿಸಿಕೊಳ್ಳಲೂಬಹುದು. ಆ್ಯನ್ ಇಂಡಿವಿಜುವಲ್ ಏನಂತಾರೆ? ವ್ಯಕ್ತಿ, ಎ ಪರ್ಸನ್, ಎನ್ ಇಂಡಿವಿಜುವಲ್, ವ್ಯಕ್ತಿಯೊಬ್ಬ. ಆ್ಯನ್ ಇಂಡಿವಿಜುವಲ್ ಕ್ಯಾನ್ ಆಲ್ಸೋ ಹೋಲ್ಡ್ ಅ ಬಿಲೀಫ್. ನೋಡಿ, ಇರಿಸಿಕೊಳ್ಳಬಹುದು ಅನ್ನೋದಕ್ಕೆ ಹೋಲ್ಡ್ ಅನ್ನುವಂತಹ ಪದವನ್ನು ಬಳಸ್ತೀವಿ. ಆ್ಯನ್ ಇಂಡಿವಿಜುವಲ್ ಕ್ಯಾನ್ ಆಲ್ಸೋ ಹೋಲ್ಡ್ ಅನ್ನುವಂಥದ್ದು ಕ್ರಿಯಾಪದ. 3 ಪದಗಳು ಸೇರಿಸಿ ವರ್ಬ್ ಫ್ರೇಸ್ ಆಗುತ್ತೆ. ಪದಗಳ ಒಂದು ವಾಕ್ಯ ಅಥವಾ ಅರ್ಥವನ್ನು ಪೂರ್ಣಗೊಳಿಸ್ತಿದ್ರೆ ಅದನ್ನು ಫ್ರೇಸ್ ಅಂತೀವಿ. ಫ್ರೇಸ್ ಕ್ಲಾಸ್ ಕೂಡ ಕ್ಲಾಸಲ್ಲಿ ಕಲ್ತ್ಕೊಳ್ತೀವಿ. ನಮ್ಮ ಪರೀಕ್ಷೆಗೆ ಬೇಕಾಗಿರುವಷ್ಟು. ಕ್ಯಾನ್ ಆಲ್ಸೋ ಹೋಲ್ಡ್ ಅಂತ ಹೇಳಿದ್ರೆ ಇರಿಸಿಕೊಳ್ಳಬಹುದು. ಓಕೆ, ಎ ಬಿಲೀಫ್ ದಟ್ ಈಸ್ ಡಿಫರೆಂಟ್ ಫ್ರಮ್ ದಟ್ ಆಫ್ ದಿ ಸೊಸೈಟಿ, ಸಮಾಜಕ್ಕಿಂತ ಭಿನ್ನವಾದದ್ದು. ಆಯಿತು. ಮೂಢನಂಬಿಕೆ ಎಂದರೆ, ಮೂಢನಂಬಿಕೆ ಡಾಗ್ಮಾ. ನಾ ಹೇಳಿದೆ ಡಾಗ್ಮಾ ಅಥವಾ ಸೂಪರ್ಸ್ಟಿಷನ್ ಯಾವ ಪದವನ್ನಾದರೂ ಬಳಸಬಹುದು ಅಂತ ಹೇಳಿ. ಮೂಢನಂಬಿಕೆ ಎಂದರೆ ಡಾಗ್ಮಾ ಮೀನ್ಸ್ ಅತಾರ್ಕಿಕ, ಟು ಬಿಲೀವ್, ನಂಬಿಕೊಂಡು ಬರುವ ಅಂತ ಹೇಳಿದ್ದಾರೆ. ನಾನು ನಿಮಗೆ ಮೊದಲೇ ಹೇಳಿದೆ, ನಾವು ಯಾವಾಗಲೂ ಸಬ್ಜೆಕ್ಟಿನ ಪಕ್ಕದಲ್ಲೇ ಕ್ರಿಯಾಪದವನ್ನು ಬರೆದು ಬಿಡ್ತೀವಿ ಇಂಗ್ಲೀಷಲ್ಲಿ ಅಂತ. ನಮ್ಮ ಈ ವಾಕ್ಯದ ಸಬ್ಜೆಕ್ಟು ಡಾಗ್ಮಾ ಅಥವಾ ಸೂಪರ್ಸ್ಟಿಷನ್. ಅದರ ಪಕ್ಕದಲ್ಲೇ ಮೀನ್ಸ್ ವಾಟ್? ಮೀನ್ಸ್ ಟು ಬಿಲೀವ್ ಸಮಥಿಂಗ್, ಯಾವುದೋ ಒಂದನ್ನು ನಂಬುವಂಥದ್ದು. ಬಿಲೀವ್ ಸಮಥಿಂಗ್ ದಟ್ ಇಸ್ ಇಲ್ಲಾಜಿಕಲ್, ಅತಾರ್ಕಿಕ ಅಂತ ಹೇಳಿದಾರಲ್ಲ, ಇಲ್ಲಾಜಿಕಲ್, ಅನ್ಸೈಂಟಿಫಿಕ್, ಅವೈಜ್ಞಾನಿಕ, ಅನ್ಸೈಂಟಿಫಿಕ್ ಆ್ಯಂಡ್ ಅನ್ರಿಯಲ್, ಅವಾಸ್ತವವಾದದ್ದನ್ನು ಆ್ಯಸ್ ಟ್ರೂತ್, ಅದನ್ನೇ ಸತ್ಯವು ಅಂತ ಹೇಳಿ ನಂಬುವಂಥದ್ದು. ಸರಿನಾ? ಮೂಢನಂಬಿಕೆಗಳ ಪರಂಪರೆ ಅಂದರೆ ಲೆಗಸಿ ಅನ್ನುವಂತಹ ಪದವನ್ನು ಬಳಕೆ ಮಾಡಲಾಗಿದೆ. ಇದೇ ಸರಿ. ಹೆರಿಟೇಜ್ ಅಂತ ಬರಿಬಾರದು ಯಾರು ಕೂಡ. ಇಲ್ಲಿ ಬರೆಯುವಂಥದ್ದು ಲೆಗಸಿ. ದಿ ಲೆಗಸಿ ಆಫ್ ಸೂಪರ್ಸ್ಟಿಷನ್ಸ್ ಈಸ್ ದಟ್ ಎವ್ರಿ ಕಂಟ್ರಿ, ಇದರ ಪರಂಪರೆ ಏನಪ್ಪ ಅಂದರೆ, ವಾಟ್ ಈಸ್ ದಿ ಲೆಗಸಿ ಆಫ್ ಸೂಪರ್ಸ್ಟಿಷನ್ ಅಂತ ಹೇಳಿದ್ರೆ, ಹಿಂದುಳಿದ, ಓಕೆ, ವೆದರ್ ಬ್ಯಾಕ್ವರ್ಡ್, ಓಕೆ, ಅಥವಾ ಆರ್ ಮುಂದುವರೆದ ದೇಶಗಳೆನ್ನದೆ, ಆರ್ ಅಡ್ವಾನ್ಸ್ಡ್, ಹ್ಯಾಸ್ ಸೂಪರ್ಸ್ಟಿಷನ್ಸ್. ಇಲ್ಲಿ ಬರೆದು ಬಿಟ್ಟಿದ್ದೀವಿ. ಎವ್ರಿ ಕಂಟ್ರಿ, ಪ್ರತಿ ದೇಶ, ವೆದರ್ ಇಟ್ ಈಸ್ ಬ್ಯಾಕ್ವರ್ಡ್ ಆರ್ ಅಡ್ವಾನ್ಸ್ಡ್, ಹ್ಯಾಸ್ ಸೂಪರ್ಸ್ಟಿಷನ್ಸ್ ಅಂತ ಹೇಳಿ ಬರೆದಿದ್ದೀವಿ. ಇದ್ದೇ ಇರುತ್ತದೆ ಅಂತ. ಧರ್ಮ ಅಂದರೆ ಸೂಪರ್ಸ್ಟಿಷನ್ಸ್ ಆರ್ ಪ್ರಿವಿಲೆಂಟ್ ಇನ್ ಎವ್ರಿ ಕಂಟ್ರಿ. ಇಲ್ಲಿ ಬರೀತಾರಲ್ಲ, ಪ್ರತಿಯೊಂದರ ಕುರಿತಾಗಿ
ಪ್ರತಿಯೊಂದು ದೇಶದಲ್ಲೂ ಮೂಢನಂಬಿಕೆಗಳು ಬಳಕೆಯಲ್ಲಿವೆ. ಅದಕ್ಕೆ ಸೂಪರ್ಸ್ಟಿಷನ್ಸ್ ಆರ್ ಪ್ರಿವಲೆಂಟ್ ಅಂದರೆ ಇವೆ ಅನ್ನುವಂಥ ಅರ್ಥಕ್ಕೆ ಬರಿತೀವಿ. ಇನ್ ಎವ್ರಿ ಕಂಟ್ರಿ ಅಬೌಟ್ ಎವ್ರಿಥಿಂಗ್, ಎಲ್ಲದರ ಬಗೆಗೂ ಎಲ್ಲ ದೇಶಗಳಲ್ಲೂ ಇದೆ. ಯಾವುದು ವಿದೌಟ್ ಎನಿ ಡಿಸ್ಕ್ರಿಮಿನೇಷನ್ ಅಂದರೆ ಯಾವುದೇ ಭೇದವಿಲ್ಲದೆ, ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್ ಭೇದವಿಲ್ಲದೆ. ಓಕೆ, ಬೀಟ್ ರಿಲಿಜಿಯನ್ ಧರ್ಮ ಅನ್ಬಹುದು, ಅಥವಾ ಭಾಷೆ ಲ್ಯಾಂಗ್ವೇಜ್, ಕ್ಯಾಸ್ಟ್ ಜಾತಿ, ಅಥವಾ ರೇಸ್. ನಾ ಎಲ್ಲದರ ಎಕ್ಸ್ಪ್ಲನೇಷನನ್ನು ಈ ಮೊದಲು ಹೇಳಿದ್ದೀನಿ. ಎಂಬ ಭೇದವಿಲ್ಲದೆ. ಓಕೆ, ಆರ್ ಈವನ್ ಪ್ರಾಣಿ ಪಕ್ಷಿ ಮನುಷ್ಯನೆನ್ನದೆ, ಆರ್ ಈವನ್ ಆ್ಯನಿಮಲ್ ಬರ್ಡ್ ಆರ್ ಹ್ಯೂಮನ್. ಸ್ವಲ್ಪ ಪದಗಳು ಆ ಕಡೆ ಈ ಕಡೆ ಆಗಿವೆ, ಆದರೆ ಎಲ್ಲೂ ಕೂಡ ಭಾವಾರ್ಥಕ್ಕೆ ಧಕ್ಕೆಯಾಗಿಲ್ಲ. ನಮಗೆ ಅದನ್ನು ಬದಲಿಸುವ ಅಧಿಕಾರವನ್ನು ಕೊಟ್ಟೇ ಇಲ್ಲ. ಭಾಷೆ ಅಷ್ಟೇ ಬದಲಿಸಿ ಅಂದಿರೋದು, ನಾವು ಮಾಡಿರೋದು ಅಷ್ಟೇ ಕೆಲಸ. ಹಾಗಾದರೆ ಈ ವಾಕ್ಯಬಂಧದ ಪೂರ್ಣ ಅನುವಾದವನ್ನು ನೋಡಿಬಿಡೋಣ. ನೋಡಿ, ಬಿಲೀಫ್ ಇಸ್ ದಿ ಫೌಂಡೇಶನ್ ಆಫ್ ಲೈಫ್. Everyone moves forward on the path of life, holding on to one or the other support of belief. A belief that is thought right by everyone may sometimes become our belief, but sometimes we may believe that whatever we think is the right belief. The first one is a social belief. The second one is a personal belief. But it cannot be said that social belief believed by the majority of people in a society is always right. An individual can also hold a belief that is different from that of the society. Dogma means to believe something that is illogical, unscientific, and unreal as truth. The legacy of superstitions is that every country, whether backward or advanced, has superstitions. Superstitions are prevalent in every country about everything without any discrimination, be it religion, language, caste, or race, or even animal, bird, or human. ಸರಿ ಅಲ್ವಾ ಸ್ನೇಹಿತರೆ? ಇದಿಷ್ಟಾಗಿತ್ತು ಇವತ್ತಿನ ಪಾಠ. ವಿಸ್ತೃತವಾಗಿ ತರಗತಿಗಳಲ್ಲಿ ಕಲ್ತ್ಕೊಂಡ್ಬಿಡೋಣ. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂಗ್ಲೀಷ್ ಅನ್ನದ ಭಾಷೆ, ಕನ್ನಡ ಹೃದಯದ ಭಾಷೆ. ನಾವು ನಮ್ಮ ಭಾಷೆಯನ್ನು ಉಳಿಸಿ ಬೆಳೆಸೋಣ. ಊಟಕ್ಕೆ ಎಷ್ಟು ಬೇಕು ಇಂಗ್ಲೀಷನ್ನು ಕೂಡ ಅಷ್ಟನ್ನು ಕಲ್ತ್ಕೊಳ್ಳೋಣ ಅಲ್ವಾ ಸ್ನೇಹಿತರೆ? ಮತ್ತೆ ಸಿಗ್ತೀನಿ ನಾನು ನಿಮಗೆ ತರಗತಿಗಳಲ್ಲಿ. ಯೂಟ್ಯೂಬ್ ಹಾಗೂ ಆಫ್ಲೈನ್ ತರಗತಿಗಳು, ಆನ್ಲೈನ್ ತರಗತಿಗಳಲ್ಲಿ ಕೂಡ ನಾನು ನಿಮ್ಮನ್ನು ಭೇಟಿ ಮಾಡ್ತಾ ಇರ್ತೀನಿ. ಫಾರ್ ಶ್ಯೂರ್ ಸಕ್ಸಸ್ ಎನ್ರೋಲ್ ಟು ಜ್ಞಾನಗಂಗೋತ್ರಿ. ನಾವು ಒಟ್ಟಿಗೆ ಯಶಸ್ಸನ್ನು ಕಾಣೋಣ. ಸರಿ ಅಲ್ವಾ? ಆಲ್ ದಿ ಬೆಸ್ಟ್. ನಮಸ್ಕಾರ.